ಏನಿದು ಏನಂತಾರೆ ಏನು ಕಳಪ್ಪ ಇದು ಇಲ್ಲಿ ಹಾಕಿದ್ದೀನಿ ಇಲ್ಲಿ ಒಂದು ಲಾಕ ಅದನ್ನ ಹಾಕ್ಬಿಟ್ಟು ಏನು ರಿವರ್ಸ್ ಗೇರಲ್ಲಿ ಇಳಿಸ್ತವ್ರಿ. ಈ ಕಡೆ ಸೈಡ್ ಹೊಡ್ಕೊಡ್ತಾರೆ. ನನ್ನ ಹಸ್ಬೆಂಡ್ ಹತ್ರ ಹೊಡ್ಕೊಟ್ಟಾಗೆಲ್ಲ ಬೈತಾ ಇರ್ತಾರೆ ಅವ್ರಿಗೆ, ಹೊಲ್ಟುಂಟ ಹೊಡ್ಕೊಡ್ತಾರಲ್ಲ ಅಂತ. ಹೋಗಿ ಬಿಡ್ಬೇ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾನು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇವತ್ತು ಸಂಜೆ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಮಿಸ್ ಮಾಡ್ದೇನು ವಾಚ್ ಮಾಡಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ನನ್ನ ಹಸ್ಬೆಂಡು ಕೂಡ ಮನೇಲಿದ್ದಾರೆ. ಕೆಲ್ಸಕ್ಕೆ ಹೋಗಿ ಬಂದರು. ಇವತ್ತು ಸಂಡೇ ಆದ್ರೂ ಸಂಡೇ ಟೈಮ್ ಅವ್ರಿಗೆ ಕೆಲಸ ಇರುತ್ತೆ. ಹಾಗಾಗಿ ಇನ್ನು ಮತ್ತು ಕೆಲಸ ಇದೆ ಹೋಗ್ತೀನಿ ಅಂತ ಅಂದರು. ಹಾಗಾಗಿ ಟೀ ಮಾಡಿಕೊಡು ಅಂದರು. ಹಾಗಾಗಿ ಟೀ ಮಾಡೋಣ ಅಂತ ಬಂದೆ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಈವ್ನಿಂಗ್ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಮಿಸ್ ಮಾಡ್ತೇನೆ ವಾಚ್ ಮಾಡಿ. ಇನ್ನು ಬಾಡಿನೂ ಕೂಡ ತುಂಬಾ ಹೀಟ್ ಆಗಿಬಿಟ್ಟಿತ್ತು. ಹಾಗಾಗಿ ಚಿಯಾ ಸೀಡ್ಸ್ ಬರುತ್ತಲ್ಲ ಅದು ಮತ್ತು ಅದ್ರದ್ದು ಕಲ್ಲೇನೋ ಬರುತ್ತಲ್ಲ ಅದನ್ನು ನೆನೆಸಿ ಇಟ್ಟಿದ್ದೀನಿ. ಇನ್ನು ಎಳ್ನೀರು ತಂದುಬಿಟ್ಟು ಅದರೊಳಗೆ ಸೇರಿಸ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ಬಾಡಿ ತುಂಬ ಕೋಲ್ಡ್ ಆಗುತ್ತೆ. ಹಾಗೆ ಹೊಟ್ಟೆ ಉರಿ ಇದ್ದರೂ ಕೂಡ ಇದು ತುಂಬಾ ಹೊಟ್ಟೆ ಉರಿ ಮತ್ತು ಹೀಟೆಲ್ಲ ಕಡಿಮೆ ಮಾಡುತ್ತೆ ಬೇಗ. ಹಾಗಾಗಿ ಇನ್ನು ಫಸ್ಟ್ ಇವಾಗ ನನ್ನ ಹಸ್ಬೆಂಡ್ ಓಡ್ತೀನಿ ಅಂದರು. ಹಾಗಾಗಿ ಅವರಿಗೆ ಫಸ್ಟು ಟೀ ಮಾಡಿಕೊಟ್ಬಿಡೋಣ, ಅವ್ರು ಓಡ್ಲಿಕ್ಕೆ ಸರಿ ಆಗುತ್ತೆ ಅಂತ ಟೀ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲ ಸ್ವಲ್ಪ ಇದೆ, ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಇವಾಗ. ಈ ಹಾಲು ಬಂದು ಸ್ವಲ್ಪ ಗಟ್ಟಿ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಈ ಹಾಲನ್ನೇ ತೊಗೋತೀನಿ. ಸ್ವಲ್ಪ ಗಟ್ಟಿ ಇದ್ದರೆ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಹಾಗಾಗಿ ಫುಲ್ಲು ಮಾಮೂಲಿ ಬೇರೆ ಥರದ್ದು ಹಾಲು ತೊಗೊಂಡ್ರೆ ಅದು ಗಟ್ಟಿ ಇರಲ್ಲ. ಅದ್ರ ಜೊತೆಗೆ ಇನ್ನೂ ನೀರು ಹಾಕಿದ್ರೆ ನೀರು ಆದಂಗೆ ಆಗಿಬಿಡುತ್ತೆ. ಹಾಗಾಗಿ ಇದನ್ನೇ ತೊಗೋತೀನಿ. ಇನ್ನು ಧನ್ವಿನೂ ಕೂಡ ಹೊರಗಡೆ ಆಟ ಆಡೋಕೆ ಹೋಗಿದ್ದಾಳೆ. ಇನ್ನು ನಮ್ಮ ಮೀಟಿಂಗಲ್ಲಿ ಒಬ್ಬರು 5th ಸ್ಟ್ಯಾಂಡರ್ಡ್ ಆದರೆ ಮಾಮೂಲಿ ಬಂದಾಗ ಎಲ್ಲ ತೋರಿಸ್ತಾ ಇರ್ತೀನಲ್ಲ, ಚಿಂಟು ಅಂತ, ಅವಳ ಜೊತೆ ಇವಾಗ ಒಂದು ವಾರದಿಂದ ಆಟ ಆಡೋಕೆ ಹೋಗ್ತಾಳೆ. ಎಷ್ಟೊತ್ತಾದರೂ ಬರೋದೇ ಇಲ್ಲ. ಬೆಳಗ್ಗೆ ಹೋದವಳು ಇನ್ನೂ ಕೂಡ ಬಂದಿಲ್ಲ ಮನೆಗೆ. ಡೈಲಿ ಬರೋದು 8:30 ಮಾಡ್ತಿದ್ದಾಳೆ. ಇವಾಗ 3 ಡೇಸಿಂದ ರಜೆ ಇತ್ತಲ್ಲ, ಅಲ್ಲೇ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಹಾಗಾಗಿ ಬಂದೇ ಇಲ್ಲ. ಆಟ ಆಡೋಕೆ ಸಿಕ್ಕಿದ್ರು ಒಳ್ಳೇದೇನೆ ಮಕ್ಕಳಿಗೆ. ಇಲ್ಲಾಂದರೆ ಮನೇಲಿ TV ನೋಡೋದು ಜಾಸ್ತಿ ಆಗುತ್ತೆ, ಮೊಬೈಲ್ ನೋಡೋಕ್ಕೆ ಇದು ಮಾಡ್ತಾರೆ. ಆಟ ಆಡೋಕ್ಕಿದ್ರೆ ಆಟ ಆಡ್ದಂಗೆ ಆಗುತ್ತಲ್ಲ ಮಕ್ಕಳಿಗೆ. ಅವಾಗ ಬೇರೆ ಕಡೆ ಏನೂ ಗಮನ ಹೋಗಲ್ಲ. ಹಾಗಾಗಿ ಆಟ ಆಡಲಿ ಅಂತ ನಾನು ಕೂಡ ಸುಮ್ಮನೆ ಬಿಟ್ಟಿದ್ದೀನಿ. ಆದರೆ ಬೇಗ ಬರಲಿ ಅಂತ ಹೇಳಿದ್ದೀನಿ, ಓದಬೇಕಲ್ಲ. ಹಾಗಾಗಿ ಬೇಗ ಬಾ ಅಂತ ಹೇಳಿದ್ದೀನಿ, ಆದರೂ ಬೇಗ ಬರೋಲ್ಲ. ಇವತ್ತು ಊಟನೂ ಕೂಡ ಮಾಡಿಲ್ಲ ಅವಳು. ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರೂ ಕೂಡ ಹಂಗೆ ಹೋಗಿದ್ದಾಳೆ. ನೋಡಬೇಕು ಏನು ಊಟ ಮಾಡಿದೆಲ್ಲ. ಒಂದೊಂದ್ಸರಿ ಅವ್ರ ಮನೇಲೆ ಊಟ ಮಾಡಿಬಿಡ್ತಾಳೆ. ಏನಾದರೂ ದೋಸೆ ಇಂಥವೇನಾರು ಮಾಡಿದರೆ ಅಲ್ಲೇ ಊಟ ಮಾಡ್ಕೊಂಡ್ಬಿಡ್ತಾಳೆ. ಇನ್ನು ವಾಶ್ ಮಾಡಿದ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ಜೋಡಿಸ್ಕೊಂಡ್ಬಿಡೋಣ. ಬಕೆಟೆಲ್ಲ ಖಾಲಿ ಮಾಡಿದ್ರೆ ಸರಿಯಾಗುತ್ತೆ ಅಂತ. ನನಗೆ ಹೆಂಗೆ ಅಂದರೆ ಪಾತ್ರೆ ವಾಶ್ ಮಾಡಿದ್ದೆಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಬಿಡ್ಬೇಕು. ಸ್ವಲ್ಪ ಹೊತ್ತಾದಮೇಲೆ ಪಾತ್ರೆ ಬಕೆಟಲ್ಲೇ ಬಿಟ್ಟಿದ್ರೆ ನಂಗೆ ನೋಡಲಿಕ್ಕೆ ಇಷ್ಟ ಆಗೋಲ್ಲ. ಹಾಗಾಗಿ ಪಾತ್ರೆ ಬೆಳಿಗ್ಗೆ 1-2 ಅವರ್ಸ್ ಆದಮೇಲೆ ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಇನ್ನು ಈ ಕಡೆಯೂ ಕೂಡ ಟೀ ಗಿಟ್ಟಿದ್ನೆಲ್ಲ ಅದು ಕೂಡ ರೆಡಿ ಆಗ್ತಾಯಿದೆ. ಸ್ವಲ್ಪ ಹಣ್ಣುಗಳು ಬೇಕು. ನಾಳೆ ಇನ್ನು ಸ್ನ್ಯಾಕ್ಸಿಗೆ ದನ್ನಿಗೆ ಬೇಕಲ್ಲ, ಇಲ್ಲಾಂದರೆ ಹಣ್ಣುಗಳು ಮಾಮೂಲಿ ಇನ್ನು ಚಕ್ಲಿ ಇಂಥವೆಲ್ಲ ಊಟ ಕಳಿಸ್ಬೇಕಾಗುತ್ತೆ. ಹಾಗಾಗಿ ಹೋಗಿ ಸ್ವಲ್ಪ ಫ್ರೂಟ್ಸ್ಗಳು ತರೋಣ ಅಂತ ಹೊರಟಿದ್ದೀನಿ. ಇನ್ನು ಅದನ್ನು ಕೂಡ ಇನ್ನೂ ಬಂದಿಲ್ಲ. ಹೋಗ್ಬಿಟ್ಟು ನಾನು ಅಷ್ಟರೊಳಗೆ ತೊಗೊಂಬಂದ್ಬಿಡ್ತೀನಿ. ಇನ್ನು ನನ್ನ ಹಸ್ಬೆಂಡು ಕೂಡ ಟೀ ಕುಡ್ಕೊಂಡು, ಹಾಗಾಗಿ ನಾನು ಕೂಡ ಹಣ್ಣುಗಳು ತಂದುಬಿಡೋಣ ಅಂತ ಹೊರಟಿದ್ದೀನಿ. ಧನ್ವಿ ಬರೋ ಅಷ್ಟರೊಳಗೆ ಇನ್ನು ಡೋರ್ದು ಲಾಕ್ ಮಾಡಿಬಿಟ್ಟಿದ್ದೀನಿ. ಅದನ್ನು ನಾನು ನೋಡ್ಕೊಂಡೇ ಇಲ್ಲ, ಯಾಕೋ ಸ್ಟ್ರಕ್ ಆಗಿದೆ, ಡೋರ್ ಬರ್ತಾನೆ ಇಲ್ಲ ಅಂತ ನೋಡಿದ್ರೆ ಅದು ನೋಡಿದ್ರೆ ಲಾಕ್ ಆಗಿಬಿಟ್ಟಿದೆ. ಅಯ್ಯೋ, ಡೋರ್ ಲಾಕ್ ಮಾಡಿಬಿಟ್ಟು ಹೇಳಿದ್ರೆ ಇನ್ನೆಲ್ಲಿ ಬರುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ಲಾಕ್ನ ತೆಗೆದ್ಬಿಟ್ಟು ಕ್ಲೋಸ್ ಮಾಡಿಕೊಂಡೆ. ರಿವರ್ಸ್ ಗೇರಲ್ಲಿ ಇಳಿಸ್ತವ್ರಿ. ಬೀಳಂಗಾಗಲ್ವ? ಹಂಗೆ ತೆಗಿತೀರಲ್ಲ. ಸರಿ ಬಾಯ್.
ಇನ್ನು ಇಲ್ಲಿ ತರಕಾರಿ ಅಂಗಡಿಗೆ ಬಂದಿದ್ದೀನಿ. ಇಲ್ಲಿ ಫ್ರೂಟ್ಸು ಮತ್ತು ತರಕಾರಿ ಎಲ್ಲ ಥರದ್ದು ಸಿಗುತ್ತೆ. ಹಾಗಾಗಿ ಇನ್ನು ಹಣ್ಗಳು ಬಂದು ವಾರದಲ್ಲಿ ಒಂದ್ಸರಿ ತಂದ್ಕೊತೀನಿ, ವಾರಕ್ಕೆ ಎಲ್ಲ ಆಗಂಗೆ. ಇನ್ನು ಧನ್ವಿಗೆ ಫ್ರೂಟ್ಸ್ಗಳು ಕೊಡ್ಲಿಕ್ಕೆ ಬೇಕಲ್ಲ ಸ್ಕೂಲಿಗೆ. ಇಲ್ಲಾಂದರೆ ಹಣ್ಗಳೇನೋ ಕೊಡಲಿಲ್ಲ ಅಂದರೆ ಬೇರೆ ಏನು ಕೊಡೋದು ಸ್ನ್ಯಾಕ್ಸ್ ಅನ್ನಿಸ್ತಾ ಇರುತ್ತೆ. ಹಣ್ಗಳಾದರೆ ಆರಾಮಾಗಿ ಕೊಟ್ಟರೆ ಸ್ಕೂಲಲ್ಲಾದರೂ ತಿನ್ಕೊಂಬರ್ತಾನೆ ಅಂತ. ಮನೇಲಾದರೆ ತಿನ್ನಲ್ಲ ಅಂತ ಆಟ ಮಾಡ್ತಾಳೆ, ಆದರೆ ಸ್ಕೂಲಿಗಾದರೆ ಹಾಕ್ಕೊಟ್ರೆ ತಿನ್ಕೊಂಬರ್ತಾಳೆ ಅಂತೆಲ್ಲ ಹಾಕಿ ಕಳಿಸಿದ್ರೆ ನಮಗೂ ಕೂಡ ಗೊತ್ತಿರಲ್ಲ ಅಲ್ಲಿ ತಿಂತಾಳೆ ಇಲ್ಲ ಫ್ರೆಂಡ್ಸ್ಗಳಿಗೆ ಯಾರಿಗಾರು ಕೊಡ್ತಾಳೆ ಅಂತ. ಅದರಲ್ಲೂ ಇಷ್ಟಪಟ್ಟು ತಿನ್ನೋದಂದರೆ ಸೀಬೆಹಣ್ಣು, ಆಪಲು ಇಂಥದ್ದೆಲ್ಲ. ಇನ್ನು ಸೌತೆಕಾಯಿ ಕ್ಯಾರೆಟ್ ಎಲ್ಲ ಹಾಕ್ಕೊಟ್ರೆ ಸ್ವಲ್ಪ ಕ್ಯಾರೆಟ್ ತಿಂತಾಳೆ, ಸೌತೆಕಾಯಿ ಎಲ್ಲ ವಾಪಸ್ ತೊಗೊಬಂದಿರ್ತಾಳೆ. ಹಾಗಾಗಿ ಇನ್ನು ಮೂಸಂಬಿ ಹಣ್ಣೆಲ್ಲ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀನಿ. ನಾನು ಹಣ್ಗಳು ಹೆಂಗೆ ಅಂದರೆ ಮಿಕ್ಸಲ್ಲಿ ತೊಗೋತೀನಿ, ಒಂದೇ ಥರ ತೊಗೊಳಕ್ಕೆ ಹೋಗಲ್ಲ. ಒಂದೇ ಥರ ತೊಗೊಂಡ್ರೆ ಒಂದೇ ಥರ ಫ್ರೂಟ್ಸ್ಗಳು ತಿಂದಂಗೆ ಆಗುತ್ತೆ, ಮಿಕ್ಸಲ್ಲಿ ತೊಗೊಂಡ್ರೆ ಎಲ್ಲ ಥರದ್ದು ಫ್ರೂಟ್ಸ್ಗಳು ತಿಂದಂಗೆ ಆಗುತ್ತಲ್ಲ ಅಂತ. ಇನ್ನು ಕ್ಯಾರೆಟು ನಮ್ಮಲ್ಲಿ ಇದ್ದೇ ಇರುತ್ತೆ ಯಾವಾಗ್ಲೂ. ಇನ್ನು ಧನ್ವಿನೂ ಕೂಡ ತಿಂತಾಳಲ್ಲ, ಹಾಗಾಗಿ ಕ್ಯಾರೆಟ್ ತೊಗೊಂಡೋಗ್ತೀನಿ. ಒಂದೇ ಸರಿ ತೊಗೊಂಡೋಗಲ್ಲ, ಸ್ವಲ್ಪನೇ ತೊಗೊಂಡೋಗ್ತೀನಿ ಎಲ್ಲದನ್ನು ಕೂಡ. ಅವಾಗವಾಗ ಹತ್ರನೇ ಇರುತ್ತಲ್ಲ, ಬೇಕಾದಾಗ ಬಂದು ತೊಗೊಂಡೋಗ್ಬೋದು ಫ್ರೆಶ್ ಆಗಿ. ಇನ್ನು ಫ್ರಿಜ್ಜಲ್ಲಿ ತಗೊಂಡೋಗಿ ಇಟ್ಕೊಂಡ್ರೆ ಎಲ್ಲ ಫ್ರಿಜ್ಜೊಳಗೆ ಸ್ಟೋರ್ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಮಸಾಲೆ ಪ್ಯಾಕೆಟ್ಗಳು ಬೇಕಾಗಿತ್ತು. ಇನ್ನು ಪುಳಿಯೋಗರೆ ಪ್ಯಾಕೆಟ್ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀನಿ. ಧನ್ವಿಗೂ ಕೂಡ ಮಾರ್ನಿಂಗ್ ಟೈಮು ಪುಳಿಯೋಗರೆ ಇಷ್ಟಪಡ್ತಾಳಲ್ಲ, ಟಿಫನ್ಗೆ ಹಾಕ್ಕೊಡ್ಲಿಕ್ಕೆ ಬೇಕಾಗುತ್ತೆ ಅಂತ. ಇನ್ನು ಚಿಕನ್ ಮಸಾಲ ಪ್ಯಾಕೆಟ್ ಒಂದು ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀನಿ. ಇನ್ನು ಫ್ರೂಟ್ಸ್ಗಳಲ್ಲಿ ದಾಳಿಂಬೆ ಈ ಟೈಮಲ್ಲಿ ಯಾಕೋ ಚೆನ್ನಾಗೇ ಇರೋಲ್ಲ, ಅದೊಂಥರ ವೈಟ್ ಆಗಿರುತ್ತೆ. ಇಲ್ಲಾಂದರೆ ದಾಳಿಂಬೆ ಹಣ್ಣು ಕರ್ಗೋಗ್ಬಿಟ್ಟಿರುತ್ತೆ. ಅಷ್ಟೊಂದು ರೇಟ್ ಕೊಟ್ಟು ತೊಗೊಂಡಿರ್ತೀವಿ, ದಾಳಿಂಬೆ ಹಣ್ಣು ವೇಸ್ಟ್ ಆಗಿರುತ್ತೆ. ಬಂದು ಕಟ್ ಮಾಡಿ ನೋಡಿದ್ರೆ ಒಂಚೂರು ಚೆನ್ನಾಗಿರಲ್ಲ, ಅರ್ಧಕ್ಕರ್ಧ ಹಾಳಾಗಿಬಿಟ್ಟಿರುತ್ತೆ. ಅದರಲ್ಲೂ ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ, ಆದ್ರೂ ಒಂದಾರು ತೊಗೊಂಡೋಗ್ತೀನಿ ದಾಳಿಂಬೆನ. ಅದ್ರಲ್ಲಿ ಜ್ಯೂಸ್ ಆದರೂ ಮಾಡ್ಕೊಡ್ತೀನಿ, ಇಲ್ಲಾಂದರೆ ಹಾಗೆ ತಿನ್ಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾಳೆ. ಹಾಗಾಗಿ ಜ್ಯೂಸ್ ಮಾಡಿಕೊಟ್ರೆ ಆರಾಮಾಗಿ ಕುಡಿಬೋದಲ್ಲ ಅಂತ. ಇನ್ನು ತರಕಾರಿ ಎಲ್ಲ ತೊಗೊಂಡೆ ಆಯಿತು. ಹಣ್ಣುಗಳು ತರಕಾರಿ ಏನು ಅಷ್ಟೊಂದು ತೊಗೊಂಡಿಲ್ಲ, ಹಣ್ಣುಗಳು ತೊಗೊಂಡಿದ್ದೀನಿ. ಇನ್ನು ಬಿಲ್ ಮಾಡಿಸ್ಕೊಂಡು ಎಳ್ನೀರು ತೊಗೋಬೇಕು. ಇನ್ನು ಅಂಗಡಿಗೆ ಹೋಗ್ಬಿಟ್ಟು ಎಳ್ನೀರು ಮತ್ತು ಇನ್ನೇನು ಹಣ್ಣುಗಳು ಬೇಕು ಅದನ್ನೆಲ್ಲ ತೊಗೊಬಂದೆ ಸ್ವಲ್ಪ. ಇನ್ನು ಎಳ್ನೀರು ರೇಟ್ ಬಂದು ಒಂದಕ್ಕೆ 65 ರೂಪಾಯಿ ಆಗಿದೆ. ಇವಾಗ ಜಾಸ್ತಿ ಮಾಡಿದ್ದಾರೆ, 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಅವಾಗಲೇ ಸಬ್ಜಕಾಳು ನೆನೆಸಿಟ್ಟಿದ್ನಲ್ಲ, ಅದನ್ನು ಹಾಕ್ಕೊಂಡು ಒಂದು 2 ತಂದಿದ್ದೀನಿ. ಒಂದು ನನಗೆ, ಒಂದು ಪಾಪು, ಇಲ್ಲಾಂದರೆ ನನ್ನ ಹಸ್ಬೆಂಡ್ ಕುಡಿತಾರೆ, ಹಾಕ್ಕೊಡೋಣ ಅಂತ. ಇನ್ನು ತೋರಿಸ್ತೀನಿ. ಇವನ್ನೆಲ್ಲ ಫಸ್ಟ್ ಎತ್ತಿಟ್ಬಿಡೋಣ ಅಂತ, ಆಮೇಲೆ ಎಳ್ನೀರು ಹೊಡ್ಕೊಂಡು ಕುಡಿದ್ರಾಯ್ತು ಅಂತ. 60 ರೂಪಾಯಿ ಇತ್ತು, 65 ರೂಪಾಯಿ ಮಾಡಿದ್ದಾರೆ, 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಎಳ್ನೀರಿಗೆ. ಇನ್ನು ಬಾಳೆಹಣ್ಣು, ಮೋಸಂಬಿ ಹಣ್ಣು ಮತ್ತು ಆಪಲ್ಲು ಮತ್ತು ಕ್ಯಾರೆಟ್ ಬೇಕಿತ್ತು, ಕ್ಯಾರೆಟ್ ತೊಗೊಬಂದೆ. ಇನ್ನು ದಾಳಿಂಬೆ, ಪಪ್ಪಾಯ ಹಣ್ಣು ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ತಿನ್ನಬೇಕು. ಹಾಗಾಗಿ ಧನ್ವಿ ತಿನ್ನಲ್ಲ, ಹಿಂಸೆ ಮಾಡಿ ತಿನ್ನಿಸ್ಲಿಕ್ಕೆ, ತಿನ್ಸೋಕ್ಕೆ ರೂಢಿ ಮಾಡಬೇಕು. ಅದಕ್ಕೋಸ್ಕರ ತಂದಿದ್ದೀನಿ. ಮತ್ತು ಚಿಕನ್ ಮಸಾಲೆ ಒಂದು ಬೇಕಿತ್ತು, ಪುಳಿಯೋಗರೆ ಪ್ಯಾಕೆಟ್ ಒಂದು ಬೇಕಿತ್ತು. ವಾರದಲ್ಲಿ ಒಂದ್ಸರಿ ಏನಾದರೂ ಪುಳಿಯೋಗರೆ ಮಾಡ್ತೀವಿ ಅಂತ ಒಂದ್ಸರಿ ಏನಾದರೂ ಕೇಳ್ತಾಳೆ. ಹಾಗಾಗಿ ಎಳ್ನೀರು ಹೊಡಿಯೋಕ್ಕೆ ಏನು ಮಾಡ್ತೀನಿ ಅಂದರೆ ಚಾಕ್ ತಗೊಂಡ್ಬಿಟ್ಟು ಇಲ್ಲಿ ಮಧ್ಯದಲ್ಲೇ ತಿಕ್ಕೊತೀನಿ ಅಷ್ಟೇ, ಜಾಸ್ತಿ ಹೊಡಿಯೋಕೆ ಹೋಗಲ್ಲ. ಕತ್ತಿಲೆಲ್ಲ ಅಷ್ಟು ಹೊಡಿಯೋಕ್ಕೆ ಬರಲ್ವಲ್ಲ, ಹಾಗಾಗಿ ಆ ಥರ ಮಾಡ್ಕೋತೀನಿ. ಈಗ ಎಳ್ನೀರು ಹೊಡೆಯೋರೆಲ್ಲ ಉಲ್ಟಾ ಎಳ್ನೀರು ಹೊಡಿತಾರೆ. ಕರೆಕ್ಟಾಗಿ ಈ ಸೈಡ್ ಹೊಡಿಬೇಕು ಎಳ್ನೀರನ್ನ, ಈ ಕಡೆ ಸೈಡ್ ಹೊಡ್ಕೊಡ್ತಾರೆ. ನನ್ನ ಹಸ್ಬೆಂಡ್ ಹತ್ರ ಹೊಡ್ಕೊಟ್ಟಾಗೆಲ್ಲ ಬೈತಾ ಇರ್ತಾರೆ ಅವರಿಗೆ, ಉಲ್ಟಾ ಹೊಡ್ಕೊಡ್ತಾರಲ್ಲ ಅಂತ. ಅಷ್ಟೇ ಹೇಳಿದ್ರೂ ಅವರು ಕೇಳೋದೇ ಇಲ್ಲ. ಅಕಸ್ಮಾತ್ ಎಳೆದೇನಾರು ಆಗಿದ್ರೆ ಬೇಗ ಬಂದ್ಬಿಡ್ತಿದ್ದೆ ಹಿಂಗೆ ಓಪನ್ ಮಾಡಿದ ತಕ್ಷಣ. ಇವತ್ತಕ್ಕೆ ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ಕತ್ತಿಲೆ ಹೊಡಿಬೇಕು ಅನ್ಕೋತೀನಿ. ಸ್ವಲ್ಪ ಗಟ್ಟಿ ಇರಂಗೈತೆ. ಕತ್ತಿನೂ ಕೂಡ ಊರಿಂದನೇ ತಂದಿಟ್ಕೊಂಡಿದ್ದೆ, ಏನಕ್ಕಾರೆ ಬೇಕಾಗುತ್ತೆ ಅಂತ. ಎಲ್ಲಿ ಕೈ ಗೇಟ್ ಮಾಡ್ಕೊಡ್ತೀನಿ ಅಂತ ಭಯ ಅಷ್ಟೇ. ಗಂಜಿ ಇರೋದು ಕೊಡಿ ಅಂತ ಹೇಳಿದೆ, ಸ್ವಲ್ಪ ತೆಳು ಗಂಜಿ ಅಂತ ಹೇಳಿದೆ. ಪೇಪರ್ ಗಂಜಿ ಇಲ್ಲ, ಸ್ವಲ್ಪ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಇರಲಿ ಪರವಾಗಿಲ್ಲ ಕೊಡಿ ಅಂತ ಹೇಳಿ ತೆಗೆಸ್ಕೊಬಂದ. ಎಷ್ಟಿದೆ ಅಂತ ನೋಡೋಣ ಎಳ್ನೀರು. ಮುಂಚೆ ಎಲ್ಲ ಎಷ್ಟು ಇರ್ತಿತ್ತು ಎಳ್ನೀರೆಲ್ಲ, ಒಂದೊಂದು ಲೋಟದಷ್ಟಾಗಿ ಉಳಿಯೋದು. ಈಗಿನ ಎಳ್ನೀರುಗಳು ಹಂಗಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ, ಜಾಸ್ತಿ ಇರೋದೇ ಇಲ್ಲ. ಗೊತ್ತಿಲ್ವ ಗೊತ್ತಿಲ್ಲ. ಇದನ್ನ ಹೊಡ್ಕೊಂಡು ಇದ್ರೊಳಗಿರತ್ತಲ್ಲ ಗಂಜಿ, ಅದನ್ನು ತಿನ್ಬೇಕು. ನನಗಂತೂ ತುಂಬ ಇಷ್ಟ ಗಂಜಿ ತಿನ್ನಲಿಕ್ಕೆ. ಫಸ್ಟ್ ಅದನ್ನು ಎಳ್ನೀರು ಕುಡ್ಕೊಬಿಡೋಣ. ಇನ್ನು ಆವಾಗಲೇ ಕೂಡ ಸಬ್ಜಾ ಕಾಳು ಮತ್ತು ಒಂದು ಕಲ್ಲಿದು ನೆನೆಸಿಟ್ಟಿದ್ನಲ್ಲ, ಅದನ್ನು ಇವಾಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ.
ಇಬ್ರಿಗೂ ಆಗಂಗೆ ನೆನೆಸಿಟ್ಟಿದ್ದೀನಿ. ಇಬ್ರಿಗೂ ಆಗುತ್ತೆ, ನನಗೊಂದು ಸ್ವಲ್ಪ, ನನ್ನ ಹಸ್ಬೆಂಡಿಗೆ ಒಂದು ಸ್ವಲ್ಪ. ಇಲ್ಲಿ ಇವಾಗ ರೆಡಿ ಆಗಿದೆ, ಇನ್ನು ಕುಡ್ಕೊಬೇಕು. ಚೆನ್ನಾಗಿದೆ. ಇದೇ ಫಸ್ಟ್ ನಾನು ಎಳ್ನೀರೊಳಗೆ ಈ ಥರ ಸಬ್ಜೆ ಕಾಳು ಹಾಕೊಂಡು ಕುಡಿತಾ ಇರೋದು. ಹೆಂಗಿರುತ್ತೆ ನೋಡಬೇಕು. ಇನ್ನೇನು ನಾರ್ಮಲ್ ಟೇಸ್ಟ್ ಇರುತ್ತೆ. ಲೆಮನ್ ಜ್ಯೂಸ್ ಮಾಡ್ಕೊತೀನಲ್ಲ, ಅದ್ರೊಳಗೆ ಹಾಕೊಂತೀನಿ. ಅಷ್ಟೊಂದೇನು ಸ್ವೀಟ್ ಇಲ್ಲ, ನಾರ್ಮಲ್ ಆಗಿದೆ. ಇನ್ನು ಎಳ್ನೀರು ಮತ್ತು ಚಿಯಾ ಸೀಡ್ಸ್ ಹಾಕೊಂಡು ಕುಡಿದ್ಮೇಲೆ ಸ್ವಲ್ಪ ಹೊಟ್ಟೆ ಉರಿತಾ ಇತ್ತಲ್ಲ, ತಂಪಾಯಿತು, ಸ್ವಲ್ಪ ಕಡಿಮೆನೂ ಕೂಡ ಆಯಿತು. ತುಂಬಾ ಹೆಲ್ತಿಗೆ ಒಳ್ಳೆಯದು ಇದು ಕೂಡ. ಆಟೋಮೆಟಿಕ್ಕಾಗಿ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಯಾರಿಗಾರು ಹೊಟ್ಟೆ ನೋವು ಈ ಥರ ಹೊಟ್ಟೆ ಉರಿ ಅಂದ ತಕ್ಷಣ ಈ ಥರ ಮಾಡ್ಕೊಂಡು ಕುಡೀರಿ, ಎಳ್ನೀರು ತಂದು, ಬೇಗ ಕಡಿಮೆ ಆಗುತ್ತೆ. ಹಾಗಾಗಿ ನನಗೆ ಅಡುಗೆ ಮಾಡ್ಬೇಕಾದ್ರೆ ಮಾತ್ರ ತುಂಬ ಹೊಟ್ಟೆ ಇರಬೇಕು ಕೈ ಒರೆಸ್ಲಿಕ್ಕೆ. ಎಷ್ಟು ಕ್ಲೀನ್ ಮಾಡ್ಕೊಂಡ್ರು ಇಲ್ಲಿ ಗೋಡೆಗೆಲ್ಲ ಸಿಡಿತಾ ಇರುತ್ತೆ. ಅಡುಗೆ ಮಾಡಿದಾಗ ನಮ್ಮ ಟೈಲ್ಸ್ ಹೆಂಗಿದೆ ಅಂದರೆ ಅಡುಗೆ ಮನೆದು ಸ್ವಲ್ಪ ಡಿಸೈನ್ ಜಾಸ್ತಿ. ಸೂಪರ್ ಆಗಿದೆ. ಇನ್ನು ಪೇಪರ್ ಥರ ಇರಬೇಕು, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬಲ್ತಿರಂಗಿದೆ ಅದಕ್ಕೆ. ಇನ್ನು ಧನ್ವಿನೂ ಕೂಡ ಈಗಷ್ಟೇ ಮನೆಗೆ ಬಂದಳು. ಹಾಗಾಗಿ ಅವಳಿಗೆ ಓದಿಸ್ಬಿಡೋಣ ಅಂತ ಓದ್ಸೋಕೆ ಕೂರಿಸ್ಕೊತಾ ಇದ್ದೀನಿ. ಇಲ್ಲ ಅಂದರೆ ಬಂದ ತಕ್ಷಣ ಟಿ ವಿ ನೋಡ್ಕೊಂಡೇ ಕೂತ್ಕೊಂಡ್ಬಿಡ್ತಾಳೆ. ನಾನೇನಾರ ಬೇರೆ ಕಡೆ ಗಮನ ಹೋಯ್ತು ಅಂದರೆ. ಹಾಗಾಗಿ ಫಸ್ಟು ಓದಿಸ್ಬಿಡೋಣ ಅಂತ. ಇನ್ನು ಅವಳಿಗೆ ಓದೋ ಹೊತ್ತಿಗೆ ಏನಾರು ತಿಂತಾ ಇರಬೇಕು. ಅದಕ್ಕೆ ಫಸ್ಟು ಇಟ್ಕೊಂಡು ಕೂತಿದ್ದಾಳೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಓದೋ ಟೈಮಲ್ಲಿ ತಿನ್ನೋದೆಲ್ಲ ಮಾಡಬಾರ್ದು, ನನಗಿಷ್ಟ ಆಗಲ್ಲ ಹಂಗೆಲ್ಲವ. ಆದರೂ ಅವಳು ಹೇಳಿದ ಮಾತೇ ಕೇಳಲ್ಲ. ಇಲ್ಲ ನಾನು ತಿಂತಾನೆ ಓದ್ತೀನಿ ಅಂತ ತಿನ್ಕೊಂಡು ಓದ್ತಾ ಇದ್ದಾಳೆ. ಇನ್ನು ಅಷ್ಟರೊಳಗೆ ಅವ್ರ ಅಪ್ಪನೂ ಕೂಡ ಬಂದರು. ಅವ್ರ ಅಪ್ಪ ಇದ್ರಂತೂ ಅವಳಿಗೆ ಖುಷಿ. ಅವರಂತೂ ಒಂಚೂರು ಬೈತಾರೆ. ಹೊಡೆಯೋದಂತೂ ಇಲ್ಲಕ್ಕೆ ಇಲ್ಲ. ನಾನಾದರೂ ಅವಾಗವಾಗ ಹೊಡಿತಾ ಇರ್ತೀನಿ. ಹಾಗಾಗಿ ಅವ್ರ ಅಪ್ಪ ಬಂದ ತಕ್ಷಣ ಖುಷಿಯಾಗ್ಬಿಟ್ಲು. ಅವ್ರ ಅಪ್ಪ ಇದ್ರಂತೂ ಏನೋ ಒಂದು ಕೊಂಬು ಬಂದಂಗೆ ಆಗ್ಬಿಡುತ್ತೇನೋ. ನಾನು ಏನು ಹೇಳಿದ್ರು ಕೇಳಲ್ಲ. ಇನ್ನು ಹೊಡಿತೀಯ ಬೈತಾ ಇರ್ತೀಯ ಅಂತ ಅಪ್ಪಂಗೆ ಹೇಳ್ತೀನಿ ಅಂತ ನನಗೆ ಇದು ಮಾಡ್ತಾ ಇರ್ತಾಳೆ. ಹಾಗಾಗಿ ಇನ್ನು ಮಕ್ಳಿಗೆ ಒಬ್ರದಾರ ಭಯ ಇರಬೇಕು. ಇಲ್ಲಾಂದರೆ ಇಬ್ರದ್ದು ಪ್ರೀತಿ ಜಾಸ್ತಿ ಆಗಿಬಿಟ್ರೆ ಮಕ್ಳನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾರ್ದಾರ ಒಬ್ರದಾರ ಭಯ ಇರಬೇಕು. ನಮ್ಮನೇಲಿ ಸ್ವಲ್ಪ ಧನ್ವಿ ನನಗೆ ಭಯ ಪಡ್ತಾಳೆ, ಅವ್ರ ಅಪ್ಪಂಗೆ ಭಯ ಪಡಲ್ಲ. ಇನ್ನು ಗೋಬಿ ತಂದಿದ್ರಲ್ಲ, ತುಂಬ ದಿನ ಆಯಿತು ಗೋಬಿ ತಿಂದು ಕೂಡ ತುಂಬ ದಿನ ಆಯಿತು ನನಗೆ. ಹಾಗಾಗಿ ಗೋಬಿ ತಂದು ಕೊಟ್ಟರು, ತಿನ್ನೋಣ ಅಂತ ತಿಂತಾ ಇದ್ವಿ. ಇನ್ನು ಮನೆಗೆ ಬಂದಮೇಲೆ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗ್ಬೋದಿತ್ತು ಅಂತ. ಇನ್ನು ನಾವು ಕೂಡ ಸ್ನಾನ ಮಾಡಿದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಎಲ್ಲ ಇತ್ತಲ್ಲ, ಹಾಗಾಗಿ ಮಧ್ಯಾಹ್ನ ನಾನ್ ವೆಜ್ ತಿನ್ಕೊಂಡ್ಬಿಟ್ಟಿದ್ವಿ. ಇನ್ನು ಧನ್ವಿ ಕೂಡ ಇವತ್ತು ಸ್ನಾನ ಮಾಡಿರಲಿಲ್ಲ, ನಾವಿಬ್ಬರೇ ಅಷ್ಟೇ ಸ್ನಾನ ಮಾಡಿದ್ದು. ಅದಕ್ಕೆ ಹಂಗಂತಿದ್ದೆ. 6:30 ಬಿಟ್ಟರೆ 7 ಗಂಟೆ ಹೋಯ್ತಾ, ಅರ್ಧ ಗಂಟೆ ಬೇಕು ಹೋಗೋಕ್ಕೆ. ಏನೋ ಟೇಸ್ಟಿಂಗ್ ಪೌಡರ್ ಹಾಕ್ತಾನೆ, ಅದು ಚೆನ್ನಾಗಿರಲ್ಲ. ಟೇಸ್ಟಿಂಗ್ ಪೌಡರ್ ಹಾಕ್ತಾನೆ, ಅದಕ್ಕೆ ಟೇಸ್ಟ್ ಕಮ್ಮಿ ಬರೋದು, ಇಲ್ಲ ಅಂದ್ರೆ ಗೊತ್ತಾಗ. ಇನ್ನು ನೈಟ್ ಊಟಕ್ಕೆ ಇನ್ನು ಸಾಂಬಾರು ಇತ್ತಲ್ಲ, ಅದಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಚಪಾತಿ ಕಲಸಿಟ್ಬಿಡೋಣ ಅಂತ. ಇನ್ನು ಅವರು ಬಂದು ಮಲಗಿದ್ರು. ಇನ್ನೇನು ನಿದ್ದೆ ಬರ್ತಿದೆ ಅಂತ ಹೇಳ್ತಿದ್ರು. ಟೈಮ್ ಬಂದು ಇನ್ನೇನು 8:30 ಆಗಿದೆ. ಅದಕ್ಕೆ ಊಟ ಮಾಡಿ ಒಂದೇ ಸರಿ ಮಲ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಬೇಗನೆ ಊಟ ಮಾಡಿದ್ರೆ ನಮಗೂ ಒಳ್ಳೇದಲ್ವ. ಹಾಗಾಗಿ 8:30ಗೆಲ್ಲ ಊಟ ಮಾಡ್ಕೊಂಡು ಮಲಗೋಕ್ಕೆ ಸರಿ ಆಗುತ್ತೆ ಅಂತ. ಇನ್ನು ಹಾಗಾಗಿ ಬೇಗನೆ ಚಪಾತಿ ಕಲಸಿಟ್ಬಿಟ್ಟು ಚಪಾತಿ ಹಾಕ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಬಿಡೋಣ ಅಂತ. ಇನ್ನು ನಾಳೆ ಮಂಡೇ ಅಲ್ವಾ, ಸ್ಕೂಲ್ ಬೇರೆ ಇದೆ, ಬೇಗ ಎದ್ದೇಳಲಿಕ್ಕೆ ಸರಿ ಆಗುತ್ತೆ ಅಂತ. ಇನ್ನು ನೆನೆ ಮಾಡಿದ್ದೇನೆ ಮಟನ್ ಕೈಮಾ ಸಾಂಬಾರಿತ್ತು. ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಚೆನ್ನಾಗಿರುತ್ತೆ ಅಂತ ಚಪಾತಿನೇ ಮಾಡ್ತಾ ಇದ್ದೀನಿ. ಇನ್ನು ನಾನು ಶನಿವಾರನೇ ಯಾಕೆ ನಾನ್ ವೆಜ್ ಮಾಡೋದಂದರೆ, ಇನ್ನು ಮಂಡೇ ಟೈಮು ನಾವು ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಇನ್ನು ಸಂಡೇ ಮಾಡಿದ್ರೆ ಮಂಡೇಗೆಲ್ಲ ಉಳ್ಕೊಂಬಿಡುತ್ತೆ. ಹಾಗಾಗಿ ಸಾಟರ್ಡೆ ಮಾಡಿಬಿಟ್ರೆ ಸಂಡೇ ಫುಲ್ ಎಲ್ಲ ಖಾಲಿ ಮಾಡ್ಲಿಕ್ಕೆ ಸರಿ ಆಗುತ್ತೆ, ಸ್ವಲ್ಪನೇ ಮಾಡ್ಕೊಳ್ಳೋದಲ್ವ. ಹಾಗಾಗಿ ಇನ್ನು ಸಂಡೇ ಮಾಡಿದ್ರೆ ಮಂಡೇ ಉಳ್ಕೊಂಡ್ರೆ ತಿನ್ಲಿಕ್ಕೆ ಆಗಲ್ಲ, ಅದು ಇಡೋದಕ್ಕೆ ಒಂಥರ ಬೇಜಾರಾಗ್ತಿರುತ್ತೆ. ಹಾಗಾಗಿ ಸಾಟರ್ಡೇನೇ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ. ಇನ್ನು ಚಪಾತಿನೂ ಕೂಡ ಹಾಕ್ತಾಯಿದ್ದೀನಿ. ಟೈಮ್ ಆಯಿತು ಊಟ ಟೈಮು. ಇನ್ನು ಅವಳನ್ನು ಕೂಡ ಮಲಗಿಸ್ಬೇಕಲ್ಲ ಧನ್ವಿನ. ಇನ್ನೇನು ನಮ್ಮ ಮನೇಲಿ 2 ಚಪಾತಿ ತಿಂತೀವಿ ಎಲ್ಲರೂ ಕೂಡ. ಧನ್ವಿ 1 ಚಪಾತಿ ತಿಂತಾಳೆ. ಹಾಗಾಗಿ
ಚಪಾತಿ ತಿಂದರೆ ಲೈಟ್ ವೆಯ್ಟ್ ಆಗಿರುತ್ತೆ ನೈಟ್ ಊಟ, ಹಾಗಾಗಿ ಆರಾಮಾಗಿ ಕೂಡ ಮಲ್ಕೋಬೋದು. ಇನ್ನು ನಾನ್ ವೆಜ್ಜಿಗೆಲ್ಲ ಚಪಾತಿ, ಚಿಕನ್ ಗ್ರೇವಿ ಇಂಥದ್ದೆಲ್ಲ ಮಾಡಿದ್ರೆ ಚಪಾತಿ ಚೆನ್ನಾಗಿರುತ್ತೆ, ಮತ್ತು ಇನ್ನು ಮಟನ್ ಸಾಂಬಾರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಫಸ್ಟ್ ಒಂದೇ ಸರಿ ನಾನು ಅರ್ದಿಟ್ಕೊಳ್ಳಲ್ಲ, ಆವಾಗಲೇ ಅರ್ದ್ಬಿಟ್ಟು ಬಿಸಿ ಬಿಸಿಯಾಗಿ ಚಪಾತಿನ ಮಾಡಿಕೊಡ್ತೀನಿ, ತಣ್ಣಗೆ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ಅಂತ. ಹಾಗಾಗಿ ಇನ್ನು ಧನ್ವಿಗಂತೂ ಮಟನ್ ಅಂದ್ರೇ ಆಗಲ್ಲ. ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಅಂತ ಕೊಟ್ರು ಅವಳಿಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಅದು ಚಿಕನ್ ಸಾಂಬಾರಲ್ಲ ಮಟನ್ ಸಾಂಬಾರು ಅಂತ. ಅವಳು ಕೂಡ ತಿನ್ನಲ್ಲ, ಅವಳು ಮೊಸರಲ್ಲಿ ತಿಂತೀನಿ ಅಂತ ಚಪಾತಿನ ಮೊಸರಲ್ಲಿ ತಿಂದಳು. ಹಾಗಾಗಿ ಇನ್ನು ನಾವು ನಾನ್ ವೆಜ್ಜಲ್ಲಿ ತಿನ್ಕೊಂಡ್ವಿ. ಹಾಗಾಗಿ ಅವಳಿಗೆ ನಾವು ಏನಾರು ಮಟನ್ ಮಾಡಿದ್ರೆ ಅವಳಿಗೆ ಸಪ್ರೇಟಾಗಿ ಚಿಕನ್ ಸಾಂಬಾರು ಮಾಡಬೇಕು, ಇಲ್ಲಾಂದರೆ ಚಿಕನ್ ಗ್ರೇವಿನೂ ಕೂಡ ತಿನ್ನಲ್ಲ. ಫಾರಮ್ ಕೋಳಿ ಬರುತ್ತೆ ಗೊತ್ತಾ, ಅದರ ಸಾಂಬಾರು ಮಾತ್ರ ತಿನ್ನೋದು, ಪೀಸು ಕೂಡ ತಿನ್ನಲ್ಲ. ಕಬಾಬು ಒಂದು ಈ ಥರದ್ದೆಲ್ಲ ಇಷ್ಟಪಡ್ತಾಳೆ. ಹಾಗಾಗಿ ಇನ್ನು ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಹಾಕ್ಕೊಂಡು ಊಟ ಮಾಡೋಣ ಅಂತ. ಇನ್ನು ಅವರಿಬ್ಬರಿಗೂ ಕೂಡ ಚಪಾತಿ ಹಾಕ್ಕೊಟ್ಬಿಟ್ಟು ನಾನು ಊಟ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಕಾಮಿಡಿ ಏನಾರು ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತೀವಿ, ಇಲ್ಲ ಸಂಡೇ ಟೈಮ್ ಯಾವ್ದಾರು ಒಂದು ಮೂವಿ. ಇತ್ತೀಚೆಗೆ ಮೂವಿ ನೋಡೋದೆಲ್ಲ ಕಡಿಮೆ, ಆವಾಗಿನ ಥರ ಮೂವಿಗಳು ಯಾವೂ ಇಂಟ್ರೆಸ್ಟ್ ಆಗಿರಲ್ಲ. ಹಾಗಾಗಿ ಯೂಟ್ಯೂಬಲ್ಲಿ ಯಾವ್ದಾದ್ರು ಕಾಮಿಡೀಸ್ ಬರ್ತಿರ್ತಾವಲ್ಲ ಅದನ್ನು ಹಾಕ್ಕೊಂಡು ನೋಡ್ತಾ ಇರ್ತೀವಿ 3 ಜನನೂ. ಇನ್ನು ಇವತ್ತು ಸಂಡೇ ಯಾರ್ಯಾರ ಮೇಲೆ ಏನೇನು ಸ್ಪೆಷಲ್ ಮಾಡಿದ್ರಿ ಕಮೆಂಟಲ್ಲಿ ತಿಳಿಸಿ. ಇನ್ನು ಈ ವಿಡಿಯೋನೂ ಕೂಡ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.